ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಾಗತ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾವು ಹೇಗೆ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಪ್ರಿಪ್ರೇಷನ್ ಆಗಿದೆ. ಸೊ ಇನ್ನು ಹೆಂಗೆ ಮಾಡ್ತಿದ್ದೀವಂತ ಇದಿಷ್ಟು ಡೆಕೋರೇಷನ್ ಮಾಡಿ ಕೊಟ್ಟಿದ್ದೀನಿ. ಕೆಳಗಡೆ ನಮ್ಮ ಅಮ್ಮ ಲಕ್ಷ್ಮಿ ಕೂರಿಸ್ಕೊಳ್ಳಿ ಅಂತ ಎಲ್ಲ ಡೆಕೋರ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಅಮ್ಮ ಲಕ್ಷ್ಮಿ ಒಂದು ಕೂರಿಸ್ಬೇಕಷ್ಟೆ. ನಾನಿವಾಗ ಇದನ್ನು ಲಕ್ಷ್ಮಿಗೆ ಸೀರೆಲ್ಲ ಉಡಿಸಿಟ್ಟಿದ್ದೀನಿ. ಮೊಕ್ಕಡ ಫಿಕ್ಸ್ ಮಾಡಬೇಕು. ಸೊ ಇವಾಗ ಬಾಕ್ಲಿಗೆಲ್ಲ ಇಡೋಣ, ಬನ್ನಿ ಡೆಕೋರೇಟ್ ಮಾಡೋಣ. ಗೈಸ್, ರಂಗೋಲಿ ಹೆಂಗೆ ಬಿಡಿಸಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ಥರ ಮಾಡಿದ್ದೀನಿ ಹೊಸ್ಲಿಗೆ. ಹೆಂಗಿದೆ ಅಂತ ನೀವು ಹೇಳಬೇಕು. ರಂಗೋಲಿ ನಂಗೆ ಅಷ್ಟೊಂದು ಏನು ಬರಲ್ಲ, ಟ್ರೈ ಮಾಡಿದ್ದೀನಿ ನೋಡಿ. ಚೆನ್ನಾಗಿದೆಯಾ? ನೋಡಿ ಫೈನಲ್ ಲುಕ್. ಅಮ್ಮ ಈಗ ಭೀಮ್ ನಮಾಸೆ ಮಾಡ್ತಾ ಇದೆ. ಭೀಮ್ ನಾನೇನ್ ಮಾಡ್ಲಿ, ನೀನ್ ಹುಡಿಕೊಂಡು ನಾನು ಬರಲ್ಲ. ಹೋಗಿದ್ದೆ, ಕಾಲ್ಗಿಲೆಲ್ಲ ತೊಳೆಯಲ್ಲ ನಮ್ಮಮ್ಮ, ಬರೀ ಕುಂಕುಮ ಇಕ್ಕೋದು, ಆಶೀರ್ವಾದ ತಗೊಳ್ಳೋದಷ್ಟೇ. ಕೊಡ್ಲಾ? ಗೊತ್ತಿಲ್ಲ, ಎಲ್ಲ ಮುಡಿಸ್ತಾನ. ಕೈ ಏನೇನೋ ಮಾಡಿಸ್ತಾ ಈ ಸಲ. ಇಯರ್ ಪಿನ್ ಕೊಡಮ್ಮ. ಅಮಾಸೆಗೆ ತಿರ್ಗ್ಸಮ್ಮ ಕೈನ. ಅದ್ರದ್ದೇ ಪಂಚೆ ಹಾಕಬೇಕು ತಾನೆ. ಲೂಸ್ ಹಾಕಟ್ಟಪ್ಪ, ನೀರು ಹಾಕಿದ್ರೆ ಇನ್ನೂ ಟೈಟ್ ಆಗ್ಬಿಡ್ತದೆ. ಬಿಡಿ, ಸಾಕು ಅಷ್ಟೇ. ನೀರಾಗಿ ತೊಳೆದು ಎಲ್ಲ ಮಾಡಮ್ಮ. ಮತ್ತೀಗ ಕಾಲ್ಗೆಲ್ಲ ಯಾಕೆ ಕುಂಕುಮ ಇಕ್ಕದೆ? ಹೇಳಪ್ಪ. ನೀನೇ ವಾಪಸ್ ಆಶೀರ್ವಾದ ಮಾಡ್ತಿದ್ಯಾ? ಆಶೀರ್ವಾದ ತಗೊಂಡು ನೀನೇ ಆಶೀರ್ವಾದ ಮಾಡ್ತಿದ್ಯಾ? ಅಮ್ಮ ಪೂಜೆ ಮಾಡ್ತು, ನಾನು ಟಿಫನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಹಾಕ್ಕೊಡ್ಬೇಕಷ್ಟೇ. ದೇವ್ರಿಗೂ ಇಟ್ಬಿಟ್ಟು ಹಾಕ್ಕೊಡೋಣ ಬನ್ನಿ. ಇವಾಗ ನಿರಕ್ಕಿ ಮನೆಗೆ ಹೋಗೋಣ. ನಿರಕ್ಕಿ ಏನು ಮಾಡ್ತಿದ್ದಾಳೆ, ಅವ್ರ ಮನೇಲಿ ಕೂರಿಸ್ತಾರೆ ಲಕ್ಷ್ಮಿನ. ಸೊ ಹಿಂಗೂ ಕೂರಿಸಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ, ಹೋಗೋಣ. ಗಾಯ್ಸ್, ನಿರಕ್ಕಿ ಇನ್ನೂ ರೆಡಿನೇ ಆಗಿಲ್ಲ, ಸ್ನಾನನೇ ಮಾಡಿಲ್ಲ. ನಿರಕ್ಕಿ ಹೆಂಗೆ ಕೂರಿಸೋಳು ನೋಡಿ. ನಿರಕ್ಕಿನ ಮಾಡಿದ್ದು ಎಲ್ಲ. ಹಾಂ, ಗಬ್ಬಿ ಸ್ನಾನನೇ ಮಾಡಿಲ್ವಲ್ಲ ನೀನು ಇನ್ನು? ಹಾಂ, ಅಪ್ಪ ಕಟ್ತದ, ಅಮ್ಮ ಕಟ್ತದ? ಮತ್ತೆ ಎಲ್ಲ ಮೆಹಂದಿ ಬಾ ತೋರಿಸು. ಎಲ್ಲರನ್ನೂ ಕರ್ ತೋರಿಸ್ತಿದೆ. ಎಲ್ಲ ಅಂತ ಇಲ್ಲ.
ಬೈಕ್ ಕಡೆ ತೋರ್ಸೋಣ ವೀಡಿಯೋದಲ್ಲಿ. ಪ್ರತಿ ಸಲ ತಾವರೆ ಹೂವು ಒಂದೇ ಬಿಡಿಸ್ತಾ ಇದ್ದಿದ್ದು, ಈ ಸಲ ಪರವಾಗಿಲ್ಲ ಸ್ಟಾರ್ ಬಿಡಿಸೋದೆ ತಾನೇ ನೀರಾಕಿ. ಗಬ್ಬು ನೀರಾಕಿ. ಇದು ಕೂನು ಆಡೋಕ್ಕೆ ಬರಲ್ಲ, ಊನೋ ಕಾರ್ಡ್ ತಗೊಂಡದೆ. ಬಾ ಇವಾಗ ನೋಡೋಣ ಎಲ್ಲರದು ಹೆಂಗೆ ಬಿಡ್ಸವ್ರೆ, ಎಲ್ಲರದು ತೋರಿಸ್ತೀವಿ ರೀ ಯಾರ್ಯಾರು ಹೆಂಗೆ ಬಿಡ್ಸವ್ರೆ. ಬಾ ನಾನು ತೋರಿಸ್ತಾ ಇರ್ತೀನಿ. ಇದು ಪುಷ್ಪ ಆಂಟಿ ಬಿಡಿಸಿರೋದು. ಇದು ನಮ್ಮ ಶೆಡ್ ಮುಂದೆ ನಮ್ಮಮ್ಮ ಹಾಕಿರೋದು. ಇದು ನಮ್ಮಮ್ಮ ಹಾಕಿರೋದು ಬಾಗಿಲಲ್ಲಿ. ಇದು ಆಂಟಿದು. ಯಾಕೋ ಎಲ್ಲ ಕಲರ್ ಮಿಕ್ಸ್ ಆಗ್ಬಿಟ್ಟಿದೆ. ನಮ್ಮದು ಹೊಸ ಕಲರ್, ಅದಕ್ಕೆ ಬ್ರೈಟಾಗಿ ಬಂದಿದೆ. ಅವತ್ತು ತಂದಿದ್ದು ಈ 3 ಕೋಳಿನೇ ಗೈಸ್. ಅವತ್ತು ತೋರ್ಸೋಕ್ಕಾಗಿಲ್ಲ ವೀಡಿಯೋದಲ್ಲಿ, ಇದರಲ್ಲಿ ನೋಡ್ಕೊಳ್ಳಿ. ಏನೇನೋ ಸೊಪ್ಪು ಹಾಕೈತೆ ನಮ್ಮಮ್ಮ. ಸೊಂಡೆಕಾಳು, ಹುಳ್ಳಿಕಾಯಿ, ಆಮೇಲೆ ಮೆಂತ್ಯ. ಇದು ಮೆಂತ್ಯ. ಅದು ಯಾವುದಪ್ಪ, ಯಾವ್ದು ಸೊಪ್ಪಪ್ಪ ಅದು ಅಲ್ಲಿ ಹಾಕಿರೋದು? ದಂಟಿನ ಸೊಪ್ಪು. ಇದು ರಾಗಿ ಪೈರು. ಇಷ್ಟೆಲ್ಲ ಹಾಕೈತಿ ಈ ಕಡೆ ಇದರಲ್ಲಿ. ಯಾರು ಚೆನ್ನಾಗೈತಿ? ಯಾರು ಅವ್ರದ್ದು? ಯಾರು? ದೀಪಕ್ ಅವ್ರದ? ಹಾಂ, ನಮ್ಮದು ಇದು ಚೆನ್ನಾಗದಾ? ಇವೆರಡರಲ್ಲಿ ಅವೆರಡರಲ್ಲಿ ಹೇಳ್ತೀನಿ ಇರು, ಆಂಟಿಗೆ ಬರಲಿ. ನೀರಾಕಿ ಬೆಳ್ಳೆ ಕಾಣ್ತದೆ ಗೈಸ್, ತಾನೇ ನೀರಾಕಿ? ಐಸ್ ಕ್ಯೂಬ್ ಹಾಕೊಂಡ? ಹೌದಾ, ಅದಕ್ಕೆ ಬೆಳ್ಳಕ್ಕಾಗೋಗಿದ್ಯಾ? ಬಾ ಆಯಿತು, ನಾಷ್ಟ ಮಾಡೋಣ. ಪಲಾವ್ ಮಾಡಿದ್ದೀನಿ. ಆಯಿತು, ಹೋಗಿ ಉಜ್ಕೊಂಬಾ. ಸೊ ಗೈಸ್, ನಾನು ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ. ಯಾಕಂದರೆ ನಂಗೆ ಬೆಳಗ್ಗೆ ಬೇಗ ಇದ್ದರೆ ಮತ್ತೆ ಮಧ್ಯಾಹ್ನನೇ ಕಂಡ್ರೆ ಇದ್ದಾಗ್ಬಿಡುತ್ತೆ. ಸೊ ಸಂಜೆಗೆ ರೆಡಿ ಆದರೆ ಚೆನ್ನಾಗಿ ಕಾಣಿಸೋಣ ಅಂದ್ಬಿಟ್ಟು ಹೋಗಿ ಮಲಗಿಬಿಟ್ಟೆ ನಾನು. ಹೀಗೆದ್ದೆ. ಅಷ್ಟೊತ್ತಿಗೆ ನಮ್ಮಮ್ಮ ಒಬ್ಬಟ್ಟು ಏನೇನೋ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಒಬ್ಬಟ್ಟು, ಕಾಳಿಸ್ಲಿ, ಸಾಂಬಾರು, ಆಮೇಲೆ ಸಾರು, ಒಬ್ಬಟ್ಟು ಸಾರು, ಅನ್ನ ಒಬ್ಬಟ್ಟು ಅಷ್ಟೇ. ನಾನು ಬೆಳಗ್ಗೆ ಪಲಾವ್ ಮಾಡಿದೆ. ಇವಾಗ ನೋಡಿ, ನಾನು ಬಾಳೆ ಎಲೆಯಲ್ಲಿ ಹೊಸ ಡಿಸೈನ್ ಮಾಡ್ತಾಯಿದ್ದೀನಿ. ಫಸ್ಟ್ ಬಾಳೆ ಎಲೆ ಉಲ್ಟಾ ಹಾಕೊಂಡು ಅರ್ಶಿನ ಕುಂಕುಮ ಹಿಂಗೆ ಇಟ್ಬಿಟ್ಟು ಹಿಂಗೆ ರೋಲ್ ಮಾಡೋದು. ಅದೇನು ಕಿತ್ತಂಗಿಲ್ಲ. ಇಷ್ಟೇ. ಈ ಥರ ಮಾಡಿ ಇದಕ್ಕೆ 2 ಬಾಳೆ ಹಾಕೋದು. 2 ಬಾಳೆ ಹಾಕಿ ಹಿಂಗೆ ಒಂದು ಹೂವು ಇಡೋದು. ಮುಗೀತು. ಹಿಂಗೆ ಎತ್ಕೊಂಡ್ರೆ ಆಯಿತು. ಅಪ್ಪ ನೀಟಾಗಿ ಹಿಂಗೆ ಇಟ್ಕೊಳ್ಳಪ್ಪ. ಹಿಂಗೆ ಇಟ್ಕೊಂಡ್ರೆ ಆಯಿತು. ಈ ಥರ ಮಾಡೋಣ ಬನ್ನಿ ಅಷ್ಟೇ. ಆಫ್ ಮಾಡಿ ಇವಾಗ ಅಷ್ಟೇ. ನೋಡಿ, ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ಟ್ರೈಯಲ್ಲಿ ಹಾಕಿ. ನಾನು ಹಾಕ್ತಾನೆ ತಿಂತಾನೆ. ಎಲ್ಲ ಹಿಂಗೆ ಸೆಟ್ ಮಾಡಿದ್ದೀವಿ. ಬನ್ನಿ ಇವಾಗ ರೆಡಿ ಆಗೋಣ. ರೆಡಿಯಾಗಿದ್ದೀನಿ ಹಬ್ಬಕ್ಕೆ. ಹಿಂಗೆ ಕಾಣಿಸ್ತೀನಿ. ಮಾಡ್ತಾ ಇದೆಯಾ ಕರೆಕ್ಟಾಗಿ? ಬನ್ನಿ ಆಂಟಿ. ಬಾ ನೀರಕ್ಕಿ. ಥ್ಯಾಂಕ್ ಯು. ಇದು ನೋಡಿ, ಇದು ಬಟ್ಟೆ ಬೀಸ್ಕೊಂಡು ಹೆಂಗೆ ಹಬ್ಬದೇನು. ಬಾ ಕುಂಕುಮ ತಗೊಂಡೋಗುವೆ. ಹೀಗೆ ಗೈಸ್, ಬನ್ನಿ ಇವಾಗ ಪುಷ್ಪ ಆಂಟಿ ಮನೆಗೆ ಹೋಗೋಣ. ಆಂಟಿ ಮನೇಲಿ ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ಆಂಟಿ ಬಂದರು. ಕೊಟ್ಟೆ. ಈಗ 3 ಜನನೂ ಹೋಗೋಣ ಆಂಟಿ ಮನೆಗೆ. ಆಂಟಿ ಮನೇಲಿ ಹೆಂಗಿದೆ?
ವಿಕ್ಕು ನಾನಂತೆ ಚೆನ್ನಾಗಿರೋದು ಅಲ್ಲ ವಿಕ್ಕು? ಯಾರು ಚೆನ್ನಾಗಿರೋದು ಹೇಳಪ್ಪ. ಈಗ ನಾಚಿಕೆ ಆಗ್ಬಿಟ್ಟು ಆಂಟಿ ನೋಡಿ ಹಿಂಗೆ ಮಾಡಿದ್ದಾರೆ. ಆಂಟಿನೇ ಇಟ್ಕೊಳ್ಳಲ್ಲ ಪ್ರತಿ ವರ್ಷ, ಅದಕ್ಕೆ ನೀವು ವಯಸ್ಸು ಹುಡುಗಿರು ಹಿಂಗೆ ಅಂತೀರ ಪಾಪ. ನಾವು ಆಂಟಿ ಶಾಸ್ತ್ರ ಹಂಗಿತ್ತಲ್ವ, ಅದಕ್ಕೆ ಕೇಳಿದ್ದು. ಪ್ರತಿ ವರ್ಷ ಆಂಟಿನ ಹಿಂಗೆಲ್ಲ ಅಕ್ಕಿ ಹಾಕಿ ಹಿಂಗೆಲ್ಲ ಮಾಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಅಕ್ಕಿ ಎಲ್ಲ ಅಕ್ಷತೆ ಇಡ್ಬೋದಾ? ನಾನು ಮರ್ತೇ ಹೋಯ್ತೀನಿ ವಿಡಿಯೋ ಮಾಡೋದು. ಈಗ ಮಾಡ್ತಾಯಿದ್ದೀನಿ. ಎರಡೆರಡು ಒಬ್ಬಟ್ಟು ಮಿಕ್ಕೈತೆ. ಈಗ ಅನ್ನ ಸಾಂಬಾರು ತಿಂತಾಯಿದ್ದೀವಿ. ಆಲ್ರೆಡಿ ಎಷ್ಟು 10 ಗಂಟೆ ಆಗೈತೆ. ಈಗ ಊಟ ಮಾಡ್ತಾಯಿದ್ದೀವಿ ನೋಡಿ. ಬೇಕು ಅನಿಸ್ತು ಅರ್ಧ ಒಬ್ಬಟ್ಟು ಸಾರು. ಇನ್ನು ಅರ್ಧ ಆಯ್ತು. ನಮ್ಮಮ್ಮ ಆಕಳದ ಹಾಕಬಿಟ್ಟದೆ ತಿನ್ನೋಕಾಯ್ತಾ ಇಲ್ಲ. ಅರ್ಧ ತಿನ್ನಿರಿ, ಕಾಲು ತಿನ್ನಿರಿ ಅಂತ ಅದೇ. ನೋಡಿ ಗಾಯ್ಸ್, ನನ್ನ ತಮ್ಮ ಮದುವೆಗೆ ಹೋಗಿ ಎಷ್ಟು ಅದೃಷ್ಟವಂತೆ. ನನ್ನ ತಮ್ಮಂಗೆ ಒಬ್ಬಟ್ಟು ಮಾಡೋಕ್ಕೆಲ್ಲ ಬರುತ್ತೆ. ಒಬ್ಬಟ್ಟು ಮಾಡ್ತೀನಿ, ನಾನು ಕಲ್ತ್ಕೊತೀನಿ ಅಂತ ಕಲ್ತ್ಕೊತಾವನೆ. ಬಟ್ ಚೆನ್ನಾಗಿ ಮಾಡ್ತಿದ್ದ, ಅದಕ್ಕೆ ವೀಡಿಯೋ ಮಾಡಿದೆ. ನೋಡಿ ಎಷ್ಟು ನೀಟಾಗಿ ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಮಾಡಿ ಮಾಡ್ತಾವನೆ. ಚೆನ್ನಾಗಿ ಮಾಡಿದೆ ಎಲ್ಲ. ನಮ್ಮ ಅಮ್ಮಂಗೆ ಕಾಲು ನೋವು ಅಂದ್ಬಿಟ್ಟು ನಾವೇ ಮಾಡೋದು. ಒಂದು 5 ದೇವ್ರಿಗೆ ಅಂತ ಮಾಡಿದರು ನಮ್ಮಮ್ಮ. ಅದಾದಮೇಲೆ ಸ್ವಲ್ಪ ಅವನು ಒಂದು ಸ್ವಲ್ಪ ನಾನು ಆ ಥರ. ನಾನು ಈ ಸಲ ಸುಡೋದು, ಅವನು ಈ ಸಲ ತಟ್ಟೋದು ಮಾಡ್ದೆ. ನೋಡಿ ಹೆಂಗೆ ಮಾಡಿದ್ದಾನೆ ಅಂತ ವೀಡಿಯೋ ಮಾಡ್ತಾ ಅವನಿಗೆ ಗೊತ್ತಾಗ್ದಂಗೆ ವೀಡಿಯೋ ಮಾಡಿದ್ದು. ಅದಕ್ಕೆ ಎಷ್ಟು ನೀಟಾಗಿ ಇವಾಗ ಸ್ಪ್ರೆಡ್ ಮಾಡ್ತಾನೆ ನೋಡಿ ಹಾಕಿ. ನಾನೇ ಶಾಕೋಗ್ಬಿಟ್ಟೆ, ಇಷ್ಟು ಚೆನ್ನಾಗಿ ಕಲ್ತ್ಕೊಬಿಟ್ಟವ ನನ್ನ ತಮ್ಮ ಮಾಡೋದು ಅಂತ. ಆ ಥರ ಮಾಡ್ತಾವನು. ಚೆನ್ನಾಗಿ ಬಂದಿತ್ತು ಒಟ್ಟಿನಲ್ಲಿ ಒಬ್ಬಟ್ಟೆಲ್ಲ. ಲಾಸ್ಟ್ ಇನ್ನೊಂದು 6 ಒಬ್ಬಟ್ಟೇನೋ ಮಾಡೋದಿತ್ತು. ಅದಕ್ಕೆ ಇವನೇ ಮಾಡ್ತವನೆ, ನಾನು ಕಲ್ತ್ಕೊತೀನಿ ಇರೋ ಹೆಂಗೆ ಮಾಡೋದು ಅಂದ್ಬಿಟ್ಟು ಮಾಡ್ತವನೆ. ನೋಡಿ ಎಷ್ಟು ನೀಟಾಗಿ ಸ್ಪ್ರೆಡ್ ಮಾಡಿ ಎಲ್ಲ ಮಾಡ್ದೆ.